So hey guys, welcome back to my YouTube channel. So guys, I hope all going good. ಈ ವಿಡಿಯೋ ಬಂದು ಒಂದು ಕ್ಲಾರಿಟಿ ವಿಡಿಯೋ. ನನ್ನ ಲಾಸ್ಟ್ ವಿಡಿಯೋ ಅಂದರೆ KCT 35 ಡೇಸ್ ಪ್ಲ್ಯಾನ್ ಅಂತ ಮಾಡಿದೆ. ಅದಕ್ಕೆ ಆಲ್ಮೋಸ್ಟ್ 42 ಕಮೆಂಟ್ಸ್ ಬಂದಿತ್ತು ಆ್ಯಂಡ್ ಎಲ್ಲ ಕಮೆಂಟ್ಸೂ ಸಿಮಿಲರ್ ಆಗೇ ಇತ್ತು. ಅದಕ್ಕೋಸ್ಕರ ಒಂದೊಂದಕ್ಕೂ ರಿಪ್ಲೈ ಕೊಡೋ ಬದಲು ಒಂದು ಕ್ಲಾರಿಟಿ ವಿಡಿಯೋ ಮಾಡೋಣ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಕೊನೆವರೆಗೂ ನೋಡಿ ನಿಮಗಿರೋ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ. ಸೊ ಗೈಸ್, ತುಂಬ ಕಮೆಂಟ್ಸ್ ಫಸ್ಟ್ ಬಂದಿರೋದು KCT ಕ್ರ್ಯಾಶ್ ಕೋರ್ಸ್ ಬಗ್ಗೆ ಕೇಳಿದ್ದೀರಾ. ಆ್ಯಂಡ್ ನಾನಿಲ್ಲಿ ನಿಮಗೆ 3 ಥಿಂಗ್ಸ್ನ ಕ್ಲಿಯರ್ ಮಾಡ್ತಾಯಿದ್ದೀನಿ. ಕ್ರ್ಯಾಶ್ ಕೋರ್ಸ್ ತೊಗೋಬೇಕಾ ಇಲ್ಲ ಸೆಲ್ಫ್ ಸ್ಟಡಿ ಮಾಡಬೇಕಾ, PW ಆರ್ ಸಿಂಪ್ಲಿಫೈಡ್ ಮೈನ್ಸ್, ಆ್ಯಂಡ್ ನಾನು ಕ್ರ್ಯಾಶ್ ಕೋರ್ಸ್ ತೊಗೊಂಡಿದ್ನ ಇಲ್ವಾ ಅಂತ ಫುಲ್ಲು ಕ್ಲಾರಿಟಿ ಕೊಡ್ತೀನಿ. ಸೊ ಗೈಸ್, ಫಸ್ಟ್ ಬಂದು ಸೆಲ್ಫ್ ಸ್ಟಡಿ. ನಿಮ್ಗೇನಾದರೂ ನಿಮ್ಮ ಮೈಂಡ್ ಮೇಲೆ ಕಂಟ್ರೋಲ್ ಇದೆ, ಮೀನ್ಸ್ ನೀವು ಇವತ್ತು ಇಷ್ಟು ಟಾಪಿಕ್ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅಷ್ಟು ಟಾಪಿಕ್ನು ಕಂಪ್ಲೀಟ್ ಮಾಡ್ತಾಯಿದ್ರೆ ಆ್ಯಂಡ್ ಕನ್ಸಿಸ್ಟೆನ್ಸಿ ಇದ್ದರೆ, ಆ್ಯಂಡ್ ಇಫ್ ಯು ಫೀಲ್ ನನಗೆ ಯಾವುದು ಗೈಡ್ ಬೇಡ, ಲೆಕ್ಚರ್ಸ್ ಬೇಡ, ನಾನು ಓನಾಗಿ ಸ್ಟಡಿ ಮಾಡ್ತೀನಿ ಅಂತ ನಿಮಗೆ ಅನಿಸಿದ್ರೆ, ಐ ಡೋಂಟ್ ಥಿಂಕ್ ಸೊ ನಿಮಗೆ ಕ್ರ್ಯಾಶ್ ಕೋರ್ಸ್ ಬೇಕು ಅಂತ. ನಿಮಗೆ ಪ್ರಾಬ್ಲಮ್ ಎಲ್ಲಾಗುತ್ತೆ ಸೆಲ್ಫ್ ಸ್ಟಡಿ ಮಾಡಿದ್ರೆ ಅಂತ ಅಂದರೆ, ಫಸ್ಟು ನೋಟ್ಸ್, ಅದಾದಮೇಲೆ ಅಸೈನ್ಮೆಂಟ್ಸ್, DPPs, ಮಾಕ್ ಟೆಸ್ಟ್, ಲೆಕ್ಚರ್ಸ್ ಬೇಕಿದ್ರೆ ನೀವು ಯೂಟ್ಯೂಬಲ್ಲೇ ಸಿಗುತ್ತೆ. ಆ್ಯಂಡ್ ನೋಟ್ಸ್ ನೀವೇ ಒಂದು ಓನ್ ನೋಟ್ಸ್ನ ಪ್ರಿಪೇರ್ ಮಾಡ್ಕೊಬೋದು. ಬಟ್ ನಾನು ಆಲ್ರೆಡಿ ಹೇಳಿರೋ ಥರ ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮೇಯ್ನಾಗಿ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂದರೆ DPPs ಮತ್ತು ಮಾಕ್ ಟೆಸ್ಟ್. ಸೊ ಗೈಸ್, ನೆಕ್ಸ್ಟ್ ಬಂದು ಕ್ರ್ಯಾಶ್ ಕೋರ್ಸ್. ಐ ಡೋಂಟ್ ಥಿಂಕ್ ಸೊ ಕ್ರ್ಯಾಶ್ ಕೋರ್ಸ್ಗೂ ಸೆಲ್ಫ್ ಸ್ಟಡಿಗೂ ಅಂಥ ಡಿಫ್ರೆನ್ಸ್ ಇರುತ್ತೆ ಅಂತ. ಮೇಯ್ನಾಗಿ ನಿಮಗೆ DPP ಸಿಗುತ್ತೆ, ಅಸೈನ್ಮೆಂಟ್ ಸಿಗುತ್ತೆ, ಮಾಕ್ ಟೆಸ್ಟ್ ಸಿಗುತ್ತೆ, ನೋಟ್ಸ್ ಸಿಗುತ್ತೆ ಆ್ಯಂಡ್ ಲೆಕ್ಚರ್ಸ್ ಸಿಗುತ್ತೆ. ನೋಟ್ಸ್ನ ಬೇಕಿದ್ರೆ ನಿಮ್ಗೊಂದು ಕ್ಲಿಯರ್ ಪ್ಲ್ಯಾನ್ ಇದ್ದರೆ, ನಾಲೆಜ್ ಇದ್ದರೆ ನೀವೇ ಓನಾಗಿ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಬೋದು. ಮೇಯ್ನಾಗಿ ನಿಮಗೆ ಮಾಕ್ ಟೆಸ್ಟ್ ಸಿಗುತ್ತೆ. ಅದನ್ನು ಬಿಟ್ಟರೆ ನಿಮ್ಮ ಎಫರ್ಟ್ಸ್, ಕನ್ಸಿಸ್ಟೆನ್ಸಿ ನೀವು ಹಾಕಲೇಬೇಕು. ಬಟ್ ಒನ್ ಥಿಂಗ್ ಮೈಂಡಲ್ಲಿರುತ್ತೆ, ನಾನು ಕ್ರ್ಯಾಶ್ ಕೋರ್ಸ್ ಪರ್ಚೇಸ್ ಮಾಡಿದ್ದೀನಿ, ನಾನೆಲ್ಲ ಲೆಕ್ಚರ್ಸ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದು. ಆ್ಯಂಡ್ ಆ್ಯಸ್ ಪರ್ ಮೀ ಅಂದ್ಕೊಂಡಿರೋದು, ಪರ್ ಡೇ ಅಟ್ಲೀಸ್ಟ್ ನೀವು 7 to 8 ಲೆಕ್ಚರ್ಸ್ ಆದರೂ ಕಂಪ್ಲೀಟ್ ಮಾಡಲೇಬೇಕು ಇವಾಗ, ಎಂತಕ್ಕಂದರೆ ಕಮ್ಮಿ ಟೈಮ್ ಇರೋದ್ರಿಂದ. ಸೊ ಗೈಸ್, ನೆಕ್ಸ್ಟ್ ಬಂದು PW ಆರ್ ಸಿಂಪ್ಲಿಫೈಡ್ ಮೈಂಡ್ಸ್. ತುಂಬ ಜನ ಕನ್ಫ್ಯೂಷನ್ನಲ್ಲಿದ್ದೀರಾ, ಬಟ್ ನಾನಿಲ್ಲಿ ಯಾರನ್ನೂ ಪ್ರಮೋಟ್ ಮಾಡ್ತಾಯಿಲ್ಲ. ನಾನು ಸೆಲೆಕ್ಷನ್ ಹೇಗೆ ಮಾಡಬೇಕು ಅಂತ ತುಂಬ ಈಸಿಯಾಗಿ ಹೇಳ್ತೀನಿ. ಅವರ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಲೆಕ್ಚರ್ಸ್ ಇರುತ್ತೆ, ಒಂದು 10 ಮಿನಿಟ್ಸ್ ಲೆಕ್ಚರ್ಸ್ನ ಫುಲ್ಲು ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಯಾವುದು ನಿಮಗೆ ತುಂಬ ಈಸಿ ಅನಿಸುತ್ತೆ, ಯಾವುದು ಬೇಗ ಅರ್ಥ ಆಗ್ತಾಯಿದೆ ಅನಿಸುತ್ತೆ, ಅದನ್ನು ಚೂಸ್ ಮಾಡಿ. ಎಂತಕ್ಕಂದರೆ ಒಬ್ಬೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬೇರೆ ಥರ ಇರುತ್ತೆ. ಸೊ ನಿಮಗೆ ಯಾವುದು ತುಂಬ ಈಸಿ ಅನಿಸುತ್ತೆ, ಯಾವುದು ಬೇಗ ಅರ್ಥ ಆಗ್ತಾಯಿದೆ ಅನಿಸುತ್ತೆ, ಯಾವುದು ತುಂಬ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದಾರೆ ಆ ಥರ ಎಲ್ಲ ಅನಿಸುತ್ತೆ, ಅದನ್ನು ಚೂಸ್ ಮಾಡಿ. ನೆಕ್ಸ್ಟು ನನ್ನ ಬಗ್ಗೆ ಕೇಳ್ತಾಯಿದ್ರಿ, ಬ್ರೋ ನೀವು ಯಾವುದಾದ್ರೂ ಕ್ರ್ಯಾಶ್ ಕೋರ್ಸ್ ಪರ್ಚೇಸ್ ಮಾಡಿದ್ರಾ, ಇಲ್ಲ ನೀವು ಹೇಗೆ ಪ್ರಿಪೇರ್ ಆದ್ರಿ ಅಂತ. ಸೊ ಗೈಸ್, ನಾನು ಯಾವ ಕ್ರ್ಯಾಶ್ ಕೋರ್ಸ್ನು ಪರ್ಚೇಸ್ ಮಾಡಿಲ್ಲ, ನಾನು ಸೆಲ್ಫ್ ಸ್ಟಡಿನೇ ಮಾಡಿರೋದು. ಎಂತಕ್ಕಂದರೆ ನಾನು ಏನು ಓದ್ತೀನಿ ಅಷ್ಟು ಮಾತ್ರ ನನಗೆ ನೆನಪಿರುತ್ತೆ ಆ್ಯಂಡ್ ಅಷ್ಟು ಮಾತ್ರ ನಂಗೆ ಅರ್ಥ ಕೂಡ ಆಗೋದು. ಐ ಥಿಂಕ್ 7th ಲಾಸ್ಟ್ ಅನಿಸುತ್ತೆ ನಾನು ಟ್ಯೂಷನ್ ಅಂತ ಹೋಗಿದ್ದು. ಅದಾದಮೇಲೆ 10th 12th ಎಲ್ಲ ಸೆಲ್ಫ್ ಸ್ಟಡಿನೇ ಮಾಡಿರೋದು. ಬಟ್ ಗೈಸ್, ನಾನು ಹೇಳೋದೇನು ಅಂತ ಅಂದರೆ, ಅವರು ಕ್ರ್ಯಾಶ್ ಕೋರ್ಸ್ ಪರ್ಚೇಸ್ ಮಾಡಿದ್ರು, ಇಲ್ಲ ಯಾರೋ ಸೆಲ್ಫ್ ಸ್ಟಡಿ ಮಾಡ್ತಾಯಿದ್ದಾರೆ ಅಂತ ಅವ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗ್ಬಿಡಿ. ನಿಮಗೆ ಹೇಗೆ ಕಂಫರ್ಟೇಬಲ್ ಫೀಲ್ ಆಗುತ್ತೆ ಆ ಥರ ಮಾಡಿ. ನಿಮ್ಗೇನಾದರೂ ಗೈಡ್ ಬೇಕು ಅನಿಸಿದ್ರೆ ಪರ್ಚೇಸ್ ಮಾಡಿ, ಇಲ್ಲ ನಾನು ಇನ್ನೂ ಪ್ರಿಪೇರ್ ಆಗಿಲ್ಲ ಅಂತ ಅನಿಸಿದ್ರೆ ಪರ್ಚೇಸ್ ಮಾಡಿ, ಇಲ್ಲ ನಾನು ಓದ್ತೀನಿ ಅಂತ ನಿಮ್ಗೆ ಅನಿಸಿದ್ರೆ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಬಟ್ ನಾನು ಹೇಳೋದೇನು ಅಂತಂದರೆ, ನನ್ನ ಸಜೆಷನ್ ಆದಷ್ಟು ಬೇಗ ಪರ್ಚೇಸ್ ಮಾಡೋ ಹಾಗೆ ಇದ್ದರೆ. ಎಂತಕ್ಕಂದರೆ ಏಪ್ರಿಲ್ ಆದಮೇಲೆ ಪರ್ಚೇಸ್ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗೋಗುತ್ತೆ, ಟೈಮ್ ಕಮ್ಮಿ ಇರೋದ್ರಿಂದ. ಅದಕ್ಕೋಸ್ಕರ ಆದಷ್ಟು ಬೇಗ ಪರ್ಚೇಸ್ ಮಾಡಿ. ಆ್ಯಂಡ್ ನನ್ನ ರಿಕ್ವೆಸ್ಟ್ ಏನು ಅಂತ ಅಂದರೆ, ಪ್ಲೀಸ್ ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದರೆ ಅದನ್ನು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಯೂಟಿಲೈಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಸೊ ಗೈಸ್, ಮಾಕ್ ಟೆಸ್ಟ್ ಬಗ್ಗೆ ಕೇಳಿದ್ರಿ, ಹೇಗೆ ಅಟೆಂಡ್ ಆಗಬೇಕು, ಎಲ್ಲಿ ಅಟೆಂಡ್ ಆಗಬೇಕು ಅಂತ. ನಾನು ತುಂಬ ವೆಬ್ಸೈಟ್ಸ್ ಎಲ್ಲ ಟ್ರೈ ಮಾಡಿದೆ, ಬಟ್ ನನಗೂ ಯಾವುದೂ ಇಷ್ಟ ಆಗಿಲ್ಲ. ಆ್ಯಂಡ್ ಕೆಲವು ವೆಬ್ಸೈಟ್ಸಲ್ಲಿ ಕಾಸು ಕೂಡ ಕೇಳ್ತಾರೆ. ಅದಕ್ಕೋಸ್ಕರ ಒಂದು ಬೆಸ್ಟ್ ಮೆಥಡ್ ಹೇಳ್ತೀನಿ. ಟೈಮರ್ ಸೆಟ್ ಮಾಡ್ಕೊಳ್ಳಿ, ಬುಕ್ ಇಟ್ಕೊಳ್ಳಿ, ಸಾಲ್ವ್ ಮಾಡ್ತಾ ಹೋಗಿ. ಅದೇ ಬೆಸ್ಟ್ ಮೆಥಡ್ ಅಂತ ನನಗನ್ಸಿದ್ದು. ಸೊ ಗೈಸ್, ನೆಕ್ಸ್ಟು ಇಂಪ್ರೂವ್ಮೆಂಟ್ ಎಕ್ಸಾಮ್ ಬಗ್ಗೆ ಕೇಳಿದ್ರಿ. ಸೊ ಗೈಸ್, ನಾನು ಹೇಳೋದೇನು ಅಂತ ಅಂದರೆ, ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಬೇಡಿ, ಅದನ್ನು ಆಮೇಲೆ ನೋಡೋಣ. ಎಂತಕ್ಕಂದರೆ ಅದಕ್ಕೆ ಇನ್ನೂ ಟೈಮ್ ಇದೆ. ಫಸ್ಟು KCT ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಎಂತಕ್ಕಂದರೆ KCT ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ರಿಸಲ್ಟ್ ಬಂದಾದ್ಮೇಲೆ ನಾನು ವೀಡಿಯೋ ಮಾಡೇ ಮಾಡ್ತೀನಿ ಅದ್ರ ಬಗ್ಗೆ, ಇಲ್ಲ KCT ಎಕ್ಸಾಮ್ ಮುಗ್ದಾದ್ಮೇಲಂತೂ ಅದ್ರ ಬಗ್ಗೆ ವೀಡಿಯೋ ಮಾಡೇ ಮಾಡ್ತೀನಿ. ಸೊ ಪ್ಲೀಸ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ, KCT ಮೇಲೆ ಫಸ್ಟು ಕಾನ್ಸಂಟ್ರೇಟ್ ಮಾಡಿ. ಸೊ ಗೈಸ್, ನೆಕ್ಸ್ಟ್ ಯಾರೋ ಕೇಳಿದ್ರಿ, ಬ್ರೋ ನಾನು ಮ್ಯಾಥ್ಸ್ ಬಿಡ್ಬೋದಾ, ಬರೀ ಬಯೋಲಜಿನ ಬರಿಬೋದಾ ಅಂತ. ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ PCB, PCM ಆ್ಯಂಡ್ PCMB ಅಂತ 3 ಆಪ್ಷನ್ ಇರುತ್ತೆ. ನೀವು ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಫಿಲ್ ಮಾಡಿರ್ತೀರ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವೇನಾದರೂ ಮ್ಯಾಥ್ಸ್ ಬರೀಲಿಲ್ಲ ಅಂತ ಅಂದರೆ ಇಂಜಿನಿಯರಿಂಗ್ ಅಪ್ಲೈ ಮಾಡೋಕ್ಕಾಗಲ್ಲ. ಆ್ಯಂಡ್ ನೀವೇನಾದರೂ ಬಯೋಲಜಿ ಬರೀಲಿಲ್ಲ ಅಂದರೆ ಮೆಡಿಕಲ್ ಫೀಲ್ಡ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಬಟ್ ನನ್ನ ಬೆಸ್ಟ್ ಸಜೆಷನ್ ಏನು ಅಂತಂದರೆ, PCMB ಸ್ಟೂಡೆಂಟ್ಸ್ಗೆ ಎರಡೂ ಬರೀರಿ. ಹೇಳೋಕ್ಕಾಗಲ್ಲ, KCT ಕೌನ್ಸಿಲಿಂಗ್ ಟೈಮಲ್ಲಿ ನಿಮ್ಮ ಮೈಂಡ್ ಹೇಗೆ ಬೇಕಾದರೂ ಚೇಂಜ್ ಆಗ್ಬೋದು. ಸೊ ಅದಕ್ಕೋಸ್ಕರ ಎರಡೂ ಬರೀರಿ, ಎರಡೂ ನಿಮಗೇ ಹೆಲ್ಪ್ ಆಗೋದು ಲಾಸ್ಟಲ್ಲಿ. ಸೊ ಗೈಸ್, ನೆಕ್ಸ್ಟ್ ಬಂದು KCT ರ್ಯಾಂಕಿಂಗ್ ಬಗ್ಗೆ ಕೇಳ್ತಾಯಿದ್ರಿ. ನಾನು ಆಲ್ರೆಡಿ ಅದ್ರ ಬಗ್ಗೆ 2 ವೀಡಿಯೋ ಮಾಡಿದ್ದೀನಿ, ಯು ಕ್ಯಾನ್ ವಾಚ್ ಇಟ್.
ಬಟ್ ನಾನಿವಾಗ ಹೇಳ್ತಾ ಇರೋದೇನು ಅಂತಂದರೆ ನಿಮ್ಮ ಟಾರ್ಗೆಟ್ 180 ಆಗಿರಬೇಕು. ನೀವೇನಾದರೂ 120 130 ಆ ಥರ ಫಿಕ್ಸ್ ಆದರೆ ನಿಮ್ಮ ಮಾರ್ಕ್ಸ್ ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ತುಂಬ ಜನ ಕಮೆಂಟ್ ಹಾಕಿದ್ರಿ ಬ್ರೋ 10,000ಗೆ ಎಷ್ಟು ತೆಗಿಬೇಕು 5,000ಗೆ ಎಷ್ಟು ತೆಗಿಬೇಕು ಅಂತ. ಆ್ಯಂಡ್ ಐ ನೋ ಲಾಸ್ಟ್ ಮಿನಿಟಲ್ಲಿ 10,000 ಸಾಕು ಅಂತ ಅನಿಸುತ್ತೆ. ಬಟ್ ಪ್ಲೀಸ್ ಡೋಂಟ್ ಥಿಂಕ್ ಲೈಕ್ ದಟ್. ನೀವು ಯಾವಾಗಲೂ 100ಗೆ ಪ್ರಿಪೇರ್ ಆಗಬೇಕು, 100 ರ್ಯಾಂಕಿಂಗ್ ಒಳಗಡೆ ಬರಬೇಕು ಅಂತಲೇ ಪ್ರಿಪೇರ್ ಆಗಬೇಕು. ಆವಾಗ ನಿಮ್ಗೊಂದು ಗುಡ್ ರ್ಯಾಂಕಿಂಗ್ ಬರುತ್ತೆ. ಪ್ಲೀಸ್ ಡೋಂಟ್ ಥಿಂಕ್ ನನಗೆ 120 130 ಸಾಕು ಅಂತ. ಯಾವಾಗಲೂ 180ನೇ ಟಾರ್ಗೆಟ್ ಮಾಡಿ. ಸೊ ಗೈಸ್ ನೆಕ್ಸ್ಟ್ ಬಂದು ಎವ್ಯಾಲ್ಯೂಯೇಷನ್ ಬಗ್ಗೆ ಕೇಳಿದ್ರಿ. ಸೊ ಗೈಸ್ ಡೋಂಟ್ ಥಿಂಕ್ ಅಬೌಟ್ ಇಟ್. ಏನು ಮ್ಯಾಟರ್ ಆಗುತ್ತೆ ಅಂದರೆ ಕ್ವಶನ್ ನಂಬರು ಆನ್ಸರ್ ಕರೆಕ್ಟಾಗಿ ಬರೆದಿದ್ದೀರಾ ಅಂತ. ಸೊ ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಿ ಆನ್ಸರ್ನ ಕರೆಕ್ಟಾಗಿ ಬರೆದಿದ್ರೆ ಅವ್ರು ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ನೀವು 2 ಲೈನ್ ಸ್ಕ್ರ್ಯಾಚ್ ಮಾರ್ಕ್ ಬರೆದಿದ್ರು ಅವ್ರು ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಡೋಂಟ್ ಥಿಂಕ್ ಅಬೌಟ್ ಇಟ್. ಬಟ್ ಕ್ವಶನ್ ನಂಬರ್ನ ಈ ಪೇಜಲ್ಲಿ ಬರೆದು ಪಕ್ಕದ ಪೇಜಲ್ಲಿ ಆನ್ಸರ್ ಬರೆದಿದ್ರೆ ಅವಾಗ ಮಾರ್ಕ್ಸ್ ಕೊಡೋಲ್ಲ. ಕ್ವಶನ್ ನಂಬರು ಆನ್ಸರ್ಸ್ ಕ್ಲೀನಾಗಿ ಬರೆದಿದ್ರೆ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಗೈಸ್ ದ್ಯಾಟ್ಸ್ ಇಟ್. ಐ ಹೋಪ್ ನಿಮ್ಗೆ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇಲ್ಲ ತುಂಬ ಡೌಟ್ಸ್ ಇದೆ ಅಂದರೆ ನನ್ನ ಟೆಲಿಗ್ರಾಮಲ್ಲಿ ನೀವು ಮೆಸೇಜ್ ಮಾಡ್ಬೋದು. ನಾನು ಆದಷ್ಟು ಬೇಗ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ ಅಂತ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಒಂದೊಂದು ದಿನವೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ಮೋರ್ KCT ವಿಡಿಯೋಸ್. Thank you so much for watching. See you all in the next video. Bye.